ಸಾಂಸ್ಕೃತಿಕ ನಗರಿಯಲ್ಲಿ ಬಂದ್ ಆಗಿದ್ದ ಗ್ಯಾಸ್ ಬಂಕ್ ಓಪನ್ ಆಗಿದೆ. ನಿನ್ನೆ 2 ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಸಿಗ್ತಾ ಇತ್ತು. ಇಂದು ಮತ್ತೆರಡು ಎಲ್ಪಿಜಿ ಸ್ಟೇಷನ್ ಬಂಕ್ ಓಪನ್ ಆಗಿದೆ. ಮೈಸೂರಿನಲ್ಲಿ ಆಟೋ ಚಾಲಕರು ನಿಟ್ಟುಸಿರು ಬಿಡ್ತಿದ್ದಾರೆ. ಸದ್ಯ ಬಂದ್ ಆಗಿದ್ದ ಗ್ಯಾಸ್ ಬಂಕ್ ಓಪನ್ ಆಗಿದೆ ಅಂತ. ನಿನ್ನೆ 2 ಬಂಕ್ಗಳಲ್ಲಿ ಮಾತ್ರ ಎಲ್ಪಿಜಿ ಸಿಗ್ತಾ ಇತ್ತು. ಇಂದು ಮತ್ತೆರಡು ಎಲ್ಪಿಜಿ ಸ್ಟೇಷನ್ ಬಂಕ್ ಓಪನ್ ಆಗಿದೆ. ಸ್ಟಾಕ್ ಬಂದ ಹಿನ್ನೆಲೆ ಓಪನ್ ಆಗಿರುವ ಬಂಕ್ಗಳು 4 ಕಡೆ ಎಂದಿನಂತೆ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇದೆ. ಬಂಕ್ಗಳಲ್ಲಿ ಗ್ಯಾಸ್ ತುಂಬಿಸಿಕೊಳ್ತಿದ್ದಾರೆ ಆಟೋ ಚಾಲಕರು. ಈ ಹಿಂದೆ ಕೂಡ ಏನು ಪೆಟ್ರೋಲ್ ಸಿಗೋದಿಲ್ಲ ಅಥವಾ ಗ್ಯಾಸ್ ಸಿಗೋದಿಲ್ಲ ಅನ್ನುವಂತ ಕಾರಣಕ್ಕೆ ಪೆಟ್ರೋಲ್ ಹಾಗೆ ಡೀಸೆಲ್ ತುಂಬಿಕೊಳ್ಳೋದಕ್ಕೆ ಡ್ರಮ್ಗಳು ಕ್ಯಾನ್ಗಳನ್ನು ಹೊತ್ಕೊಂಡು ಬಂದಿದ್ರು. ಅದೇ ರೀತಿ ಯಾವುದಾದ್ರೂ ಸ್ಟೇಷನ್ ಓಪನ್ ಆದರೆ ಸಾಕು ಎಕ್ಸ್ಟ್ರಾ ಇರುವಂತಹ ಗ್ಯಾಸ್ ಸಿಲಿಂಡರ್ಗಳನ್ನು ಕೂಡ ತುಂಬಿಸಿಕೊಳ್ಳುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ಈಗ ಮತ್ತೆರಡು ಗ್ಯಾಸ್ ಸ್ಟೇಷನ್ಗಳು ಓಪನ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ಮನೀಶ್ ಗೌಡ. ಮನೀಶ್, ಈಗಾಗಲೇ ಮೈಸೂರಿನಲ್ಲಿ ಬಂದ್ ಆಗಿತ್ತು ಗ್ಯಾಸ್ ಬಂಕರ್ಸ್. ಸೊ ಒಂದಷ್ಟು ಗ್ರಾಹಕರು ಬೇಸರ ವ್ಯಕ್ತಪಡಿಸ್ತಾ ಇದ್ರು ಏನಾಗ್ಬಿಡುತ್ತೋ ಏನೋ ಅಂತ. ಬಟ್ ಒಂದು ರೀತಿ ಗುಡ್ ನ್ಯೂಸ್, ಓಪನ್ ಆಗಿದೆ. ರೆಸ್ಪಾನ್ಸ್ ಹೇಗಿದೆ? ಎಲ್ಲರೂ ಕೂಡ ಆಸ್ ಯೂಶುವಲ್ ಬರ್ತಾ ಇದ್ದಾರೆ ಅಥವಾ ಎಕ್ಸ್ಟ್ರಾ ಗ್ಯಾಸ್ ಸಿಲಿಂಡರ್ಗಳನ್ನ ತರ್ತಾ ಇದ್ದಾರಾ? ಪರಿಸ್ಥಿತಿ ಹೇಗಿದೆ ಮನೀಶ್? ಹೌದು ಡಯಾನಾ, ಮೈಸೂರಿನಲ್ಲಿ ಯುದ್ಧದ ಎಫೆಕ್ಟ್ ನಿಂದ ಒಂದಷ್ಟು ಎಲ್ಪಿಜಿ ಬಂಕ್ಗಳು ಬಂದ್ ಆಗಿತ್ತು. ಆದ್ರೆ ಸದ್ಯ ಈಗ ಎಲ್ಪಿಜಿ ಬಂಕ್ಗಳು ಓಪನ್ ಆಗಿದೆ. ಆದ್ರೆ ಎಲ್ಪಿಜಿ ಬಂಕ್ಗಳ ಮುಂದೆ ಈಗಾಗಲೇ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದೆ. ಇದ್ರ ಜೊತೆಗೆ ಒಂದ್ ಕಡೆ ಅನಿಲ ಸಿಗ್ತಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಮೈಸೂರಲ್ಲಿ ಮೊನ್ನೆವರೆಗೂ 75 ರೂಪಾಯಿಗಳ ಇದ್ದಂತಹ ಎಲ್ಪಿಜಿ ಬೆಲೆ ಈಗ ದಿಢೀರನೆ 90 ರೂಪಾಯಿಗೆ ಏರಿಕೆ ಆಗಿದೆ. 90 ರೂಪಾಯಿ ಏರಿಕೆ ಆದ್ರೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದೆ. ಬೆಳಗ್ಗೆಯಿಂದಲೂ ಕೂಡ ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದೆ. ಒಂದಷ್ಟು ಜನಗಳಿಗೆ ಎಲ್ಪಿಜಿ ಸಿಕ್ಕಿದ್ರೆ ಮತ್ತೊಂದಷ್ಟು ಆಟೋಗಳಿಗೆ ಎಲ್ಪಿಜಿ ಸಿಗ್ತಾ ಇಲ್ಲ. ಜೊತೆಗೆ ಬಂಕ್ನ ಮಾಲೀಕರು ಎಲ್ಲರಿಗೂ ಆ ಎಲ್ಲಾ ಆಟೋಗಳಿಗೂ ಅನಿಲ ಸಿಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಕೇವಲ 500 ರೂಪಾಯಿಗಳಿಗೆ ಮಾತ್ರ ಅನಿಲವನ್ನ ತುಂಬ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಯಾರಿಗೂ ಕೂಡ ಅನಿಲವನ್ನ ತುಂಬ್ತಾ ಇಲ್ಲ ಡಯಾನಾ. ಓಕೆ, ಥ್ಯಾಂಕ್ ಯು ಮನೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ರೇಟ್ ಕೂಡ ಜಾಸ್ತಿ ಮಾಡಿರ್ತಾರೆ. ಸೊ ಆದರೂ ಕೂಡ ಗ್ರಾಹಕರಿಗೆ ಅವಶ್ಯಕತೆ ಇರೋದ್ರಿಂದ ಅಟ್ಲೀಸ್ಟ್ ಓಪನ್ ಆಯ್ತಲ್ಲ ಅಂತ ಮುಗಿಬಿದ್ದು ಬಂದು ಈಗ ಅವ್ರಿಗೆ ಬೇಕಾದಂತಹ ಮೂಲ ಸೌಲಭ್ಯ ಏನಿದೆ ಗ್ಯಾಸ್ ತುಂಬಿಸ್ಕೊಳ್ಳೋದು ಆ ಕೆಲಸ ಆಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.